ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಕಬ್ಬಾಳಮ್ಮನ ಪಾಳ್ಯ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗೆ ಸೈಕಲ್ಗಳನ್ನು ವಿತರಿಸಿರ್ತಕ್ಕಂಥ ಒಂದು ಸುದ್ದಿಯೊಂದು ಈಗ ಪ್ರಕಟವಾಗ್ತಾ ಇದೆ. ಇದೇ ಶನಿವಾರದಂದು ಹೊಸಪಾಳ್ಯದಲ್ಲಿ ಗ್ರಾಮ ಸಭೆಯೊಂದು ನಡೆಯಿತು. ಇದು ಕುಂಬಳಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಒಂದು ಕಾರ್ಯಕ್ರಮವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ್ದ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇದೇ ಕಬ್ಬಾಳಮ್ಮನ ಪಾಳ್ಯದ ತೊಂದರೆಯ ಕುರಿತು ಶಾಸಕರ ಎದುರೇ ಸಂಕಷ್ಟವನ್ನು ತೋರ್ಪಡಿಸಿಕೊಂಡಿದ್ದರು. ಆ ಗ್ರಾಮದ ಜನರಿಗೆ ಗುಂಡಾಗಳಿಂದ ಬೆದರಿಕೆ ಇರುವ ವಿಷಯವನ್ನು ಸಹ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರಿಗೆ ಮಾಹಿತಿಯನ್ನು ನೀಡಿದ್ದರು. ಆದರೆ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಯಾವ ರೀತಿಯಾದ ಕ್ರಿಯಾಶೀಲತೆಯನ್ನು ಹೊಂದಿದ್ದಾರೆ ಎನ್ನುವುದಕ್ಕೆ ಎಂದು ನಡೆದ ಸಮಾರಂಭವೇ ಕಾರಣ ಎನ್ನಬಹುದು. ಸೆಂಟರ್ ಫಾರ್ ಅಡ್ವೊಕಸಿ ಆ್ಯಂಡ್ ರಿಸರ್ಚ್ ಎಂಬುದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಇದು CFAR ಎಂದೇ ಗುರುತಿಸಿಕೊಂಡಿದೆ. ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್ ಎನ್ ರವರನ್ನು ಈ ಸಂಸ್ಥೆಯ ಮುಖ್ಯಸ್ಥರು ಭೇಟಿ ಮಾಡಿ ತಮ್ಮ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದ್ದರು. CFAR ಸಂಸ್ಥೆಯು ಜನವರಿ 1998ರಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ನೋಂದಾಯಿಸಿಕೊಂಡಿತ್ತು. ಪ್ರಾರಂಭದಲ್ಲಿ ಇವರು ನಗರದ ಗ್ರಾಮೀಣ ಬಡವರ, ಬಾಲಕಿಯರ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ಕುರಿತು ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭವನ್ನು ಮಾಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗ್ತಾ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಒಂದು ಕಚೇರಿಗಳನ್ನು ಹೊಂದಿ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ CFAR ಸಂಸ್ಥೆಯು ಬೆಂಗಳೂರಿನ ವಿಜಯನಗರದಲ್ಲಿ ರಾಜ್ಯ ಮಟ್ಟದ ಕಚೇರಿಯನ್ನು ಇದು ಕೂಡ ಹೊಂದಿದೆ. CFAR ಸಂಸ್ಥೆಯವರು ಅಧ್ಯಕ್ಷರ ದೇವರಾಜ್ರವರನ್ನು ಸಂಪರ್ಕಿಸಿದಾಗ ಕಬ್ಬಾಳಮ್ಮನ ಪಾಳ್ಯದ ಶಾಲಾ ಮಕ್ಕಳಿಗೆ ಸೈಕಲ್ ಕೊಡಿಸಬೇಕೆಂಬ ಪ್ರಸ್ತಾಪನೆಯನ್ನು ದೇವರಾಜ್ ಎನ್ ರವರು ಹೇಳಿದ್ದರು. ಈ ಒಂದು ಕಾರಣಕ್ಕಾಗಿ ಕುಂಬಳಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬ್ಬಾಳಮ್ಮನ ಪಾಳ್ಯ ಗ್ರಾಮದ ಶಾಲೆಯ ಮಕ್ಕಳಿಗೆ, ಬಡ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸೈಕಲ್ಗಳನ್ನು ವಿತರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು CFAR ಸಂಸ್ಥೆಯು ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯಾಗಿ ನೂರಾರು ಮಕ್ಕಳಿಗೆ ಸೈಕಲ್ಗಳನ್ನು ಕೂಡ ವಿತರಣೆಯನ್ನು ಮಾಡಿದ್ದ ಒಂದು ಸುದ್ದಿಯೊಂದು ಈಗ ನಾವು ಬಿತ್ತರ ಮಾಡಿದ್ದೇವೆ. ಸ್ನೇಹಿತರೆ, ನಮಸ್ಕಾರಗಳು.